ಆತ್ಮೀಯ ವೀಕ್ಷಕರೇ, ಶ್ರೀ ಕ್ಷೇತ್ರ ಅಶ್ವತ್ಥಪುರದ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದಲ್ಲಿ ಪ್ರತಿ ಹುಣ್ಣಿಮೆಯಂದು ನಡೆಯುವಂತೆ ಈ ಆಷಾಢ ಮಾಸದ ಹುಣ್ಣಿಮೆಯಂದು ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆಯು ವಿಜೃಂಭಣೆಯಿಂದ ಜರುಗಿತು. ಅದೇ ಕಾಲಕ್ಕೆ ಸದ್ಗುರು ಶ್ರೀ ಬ್ರಹ್ಮಚೈತನ್ಯರ ಜೀವನ ವಾಂಗ್ಮಯಕ್ಕೆ ಸಂಬಂಧಿಸಿದ ಶ್ರೀಪತಿ ಮಂಜನಬೈಲು ಇವರಿಂದ ಮರಾಠಿಯಿಂದ ಕನ್ನಡಕ್ಕೆ ಭಾಷಾಂತರಗೊಂಡ ನನ್ನ ಮಹಾರಾಜರು ಎಂಬ ಕೃತಿಯು ಶ್ರೀರಾಮದೇವರ ಪದತಲದಲ್ಲಿ ಪೂಜೆಗೊಂಡು ಬಿಡುಗಡೆ ಕಂಡಿತು. ಬನ್ನಿ ಇವೆಲ್ಲವನ್ನು ದೃಶ್ಯ ರೂಪದಲ್ಲಿ ಈ ದೃಶ್ಯಾವಳಿಯಲ್ಲಿ ವೀಕ್ಷಿಸೋಣ. ನಿಮಗೆ ಈ ಸಂಚಿಕೆ ಇಷ್ಟವಾದರೆ ನಿಮ್ಮ ಲೈಕ್ಗಳನ್ನು ದಾಖಲಿಸಿ ಹಾಗೂ ನಿಮ್ಮ ಆಪ್ತೇಷ್ಟರಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲ ಮಠದ ಯತಿವರಿಯರು ಕೂಡ ಎಲ್ಲ ಇವತ್ತಿನ ದಿವಸದಲ್ಲಿ ಕೆಲವು ಕಡೆ 4 ತಿಂಗಳು, ಕೆಲವು ಕಡೆ 4 ಪಕ್ಷ, ಈ ರೀತಿಯಲ್ಲಿ ಅವರು ವ್ರತಾಚರಣೆಯನ್ನು ಮಾಡಿ ಇರತಕ್ಕಂಥ ಈ ಚಾತುರ್ಮಾಸದಲ್ಲಿ ಇರತಕ್ಕಂಥ ಅಂತ ಇವತ್ತಿನ ಗುರು ಪೂರ್ಣಿಮೆ ದಿವಸದಲ್ಲಿ ನಡೆದಂತಹ ಸತ್ಯನಾರಾಯಣ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ರಾಮನ ಸಾನ್ನಿಧ್ಯದಲ್ಲಿ ನಾವು ಮಾಡಬೇಕು. ಎಲ್ಲ ದೇವಸ್ಥಾನದಲ್ಲೇ ನಡೀತಿದೆ. ನಮ್ಮ ದೇವಸ್ಥಾನಕ್ಕೆ ತಿಂಗಳಿಗೆ 1 ಸರ್ತಿ ಆದರೂ ಎಲ್ಲರೂ ಬಂದು ಸೇರಬೇಕು. ರಾಮನ ಪ್ರಸಾದವನ್ನು ಸ್ವೀಕಾರ ಮಾಡಿ ಅನುಗ್ರಹಿತರಾಗಬೇಕು ಅಂತ ಹೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ನಡೆಸ್ತಾ ಬಂದದ್ದು. ಆದರೆ ಎಂಥ ಕೊರೋನಾ ಬಂದದ್ದು ಕೂಡ ಒಂದೇ ಒಂದು ಸತ್ಯನಾರಾಯಣ ಪೂಜೆ ನಿಲ್ಲಿಸದೆ 10ನೇ ಇಸ್ವಿಯಿಂದ ಇವತ್ತಿನವರೆಗೆ ಆ ಎಲ್ಲ ಪ್ರತಿ ತಿಂಗಳಲ್ಲಿ ಕೂಡ ಸತ್ಯನಾರಾಯಣ ಪೂಜೆಯಿಂದ ರಾಮನ ಸಾನ್ನಿಧ್ಯದಲ್ಲಿ ಸತ್ಯನಾರಾಯಣ ಬೇರೆಲ್ಲ ರಾಮ ಬೇರೆಲ್ಲ ಎಲ್ಲ ಅದನ್ನು ಮಾಡ್ತಾ ಬಂದಿದೆ. ಕೂಡ ಆ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಅದರಲ್ಲಿಯೂ ಕೂಡ ಇವತ್ತಿನ ದಿವಸದಲ್ಲಿ ಗುರು ಪೂರ್ಣಿಮೆ ದಿವಸ ಒಂದು ಕಾಲ ಪರ್ಯಂತವಾಗಿ ರಾಮನಿಗೆ ನಿದ್ದೆ ಇಲ್ಲದೆ ಆ ಅಹೋರಾತ್ರಿ 8 ದಿವಸ ನಾಮ ಸ್ಮರಣೆ, ಅದನ್ನು ಒಬ್ಬೊಬ್ಬ ಭಕ್ತರ ಒಂದೊಂದು ದಿವಸದಲ್ಲಿ ಆ ಸೇವೆಯನ್ನು ನಡೆಸಿಕೊಂಡು ಇವತ್ತಿನ ದಿವಸದಲ್ಲಿ ಹುಲ್ಲೂರು ಆನಂದರಾಯರು, ಮೂಡಿಯಲ್ಲಿ ಇರತಕ್ಕಂಥ ಆನಂದರಾಯರು ಆ ಸೇವೆಯನ್ನು ಬಹಳ ಭಕ್ತಿಯಿಂದ ಬಹಳ ಇದನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಎಲ್ಲರಿಗೂ ಕೂಡ ಅವರು ತಿಳ್ಕೊಂಡಿದ್ದಾರೆ, ಯಾವುದೇ ಪೂಜೆ ಮಾಡಲಿ ಏನು ಮಾಡಲಿ, ಆದರೆ ಬಂದಂಥ ಭಕ್ತರಿಗೆ ಅನ್ನದಾನ ಮಾಡಿದಾಗ
ಸಿಗತಕ್ಕಂಥ ಪುಣ್ಯ ಬೇರಿಲ್ಲ ಅಂತ ಹೇಳಿಕೊಂಡು ಇವತ್ತಿನ ದಿವಸದಲ್ಲಿ ಅನ್ನದಾನ ಸೇವೆ ಆನಂದರಾಯರು ಅವರ ಮಕ್ಕಳೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಭಕ್ತಿಯಾಗಿ ರಾಮನ ಪ್ರಸಾದವನ್ನು, ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವರು ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರಿಗೂ ಕೂಡ ಇನ್ನೂ ಕೂಡ ಆಯುಷ್ಯ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟರು ಉತ್ತರೋತ್ತರ ಅಭಿವೃದ್ಧಿ ಮಾಡಿ ನಡೆಸಿಕೊಳ್ಳಿ ಅಂತ ಹೇಳಿಕೊಂಡು ನಾವೆಲ್ಲರೂ ಕೂಡ ಭಕ್ತಿಯಿಂದ ತಲೆಬಾಗಿ ಸತ್ಯನಾರಾಯಣ ಸ್ವಾಮಿಯ ಚರಣಾರವಿಂದಗಳಿಗೆ, ಪ್ರಭು ರಾಮಚಂದ್ರನ ಚರಣಾರವಿಂದಗಳಿಗೆ ಪ್ರಾರ್ಥನೆ ಮಾಡಿ ನಾವು